ಯುವಕರ ಉದ್ಯೋಗದ ಬಗ್ಗೆ ಏನು ಹೇಳ್ತಾ ಇದ್ದೀರಿ? ಒಂದು 2-3 ತಿಂಗಳು ನನಗೆ ಅವಕಾಶ ಕೊಟ್ಟರೆ ಎಲ್ಲ ರೀತಿ ನಮ್ಮ ಯುವಕರ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ, ಉದ್ಯೋಗ ಕೊಡಿಸ್ತೀನಿ. ನನ್ನ ಮೇಲೆ ವಿಶ್ವಾಸ ಇದೆ. ನಮ್ಮ ಮಕ್ಕಳು ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಲಿದ್ದೇವೆ. ನಿಮ್ಮೆಲ್ಲ ಅನುಮತಿ ಕೊಡ್ತೇನೆ. ಮುಂದಿನ ನನ್ನ ಈ ಸ್ಥಾನವನ್ನು ಇವತ್ತೇನು ತೆರವು ಮಾಡಬೇಕಾಗಿದೆ. ನಿಮ್ಮ ಸ್ಥಾನ ಅದು, ನನ್ನ ಸ್ಥಾನ ಅಲ್ಲ. ಈ ಚನ್ನಪಟ್ಟಣದ ಕ್ಷೇತ್ರ ನಿಮ್ಮ ಕ್ಷೇತ್ರ ಅದು. ನಾನು ನಿಮ್ಮ ಧ್ವನಿಯಾಗಿದ್ದೆ ಅಷ್ಟೆ. ಈ ಕ್ಷೇತ್ರವನ್ನು ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಜವಾಬ್ದಾರಿನೂ ಇದೆ. ಈ ಕ್ಷೇತ್ರ ಉಳಿಸ್ಕೋಬೇಕು. ಮತ್ತೆ ನೀವೇನಾದರೂ ಅಲ್ಲಿಂದ ಏನಾದರೂ ಈಗೇನೋ ಕೈ ಹಾಕಿದ್ದಾರಲ್ಲ, ಈಗ ಚನ್ನಪಟ್ಟಣಕ್ಕೆ ಬೋರ್ಡ್ ಹಾಕೊಂಡಲ್ಲೆಲ್ಲ ನೋಡಿದ್ರೆ ಯಾವುದೋ ದೊಡ್ಡ ಬರಬೇಕಾದ್ರೆ ಒಂದು ದೊಡ್ಡ ಏನಂತೂ ಬೋರ್ಡ್ ಹಾಕೊಂಡವ್ರೆ, ಯೂನಿಯನ್ ಬೋರ್ಡ್. ಅಣ್ಣ ತಮ್ಮಂದ್ರೆ ಇಬ್ಬರು ಎಚ್ಚರಿಕೆಯಿಂದ ಇರಿ ದಯವಿಟ್ಟು. ನೀವು ಕೈ ಜೋಡಿಸಿ ಮನವಿ ಮಾಡ್ತೀನಿ ವೇದಿಕೆ ಮುಖಾಂತರ. ಆಮೇಲೆ ಕಷ್ಟಕ್ಕೆ ನೀವೇ ಒಳಗಾಕೋದು, ಕಷ್ಟಕ್ಕೆ ಒಳಗಾಗೋದು ನೀವೇ. ಅವ್ರ ನಡವಳಿಕೆ ಮಾತಾಡೋದೆಲ್ಲ ನೋಡಿದಿರಿ. ನಾನು 3 ಮತ್ತೆ ಬರ್ತೀನಿ. ಸ್ವಲ್ಪ ಒಂದು 15 ದಿವಸ ನನಗೆ ಕೇಂದ್ರದಲ್ಲಿ ಜವಾಬ್ದಾರಿಯನ್ನು ಕೊಟ್ಟವ್ರೆ. ಅದನ್ನು ಸ್ವಲ್ಪ ತಿಳ್ಕೋಬೇಕು ನಾನು ಕೆಲಸ ಮಾಡಲಿಕ್ಕೆ. ಒಂದು 15 ದಿವಸದ ನಂತರ ಚನ್ನಪಟ್ಟಣದ ಎಲ್ಲ ಹಳ್ಳಿಗಳಿಗೆ ಒಂದು ವಿಸಿಟ್ ಕೊಡ್ತೀನಿ. ನಾನೇ ಬರ್ತೀನಿ ಪ್ರತಿ ಊರಿಗೆ. ಒಂದು 15 ದಿವಸ ಟೈಮ್ ಕೊಡಿ. ಯುವಕರ ಉದ್ಯೋಗದ ಬಗ್ಗೆ ಏನು ಹೇಳ್ತಾ ಇದ್ದೀರಿ? ಒಂದು 2-3 ತಿಂಗಳು ನನಗೆ ಅವಕಾಶ ಕೊಟ್ಟರೆ ಎಲ್ಲ ರೀತಿ ನಮ್ಮ ಯುವಕರ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ, ಉದ್ಯೋಗ ಕೊಡಿಸ್ತೀನಿ. ನನ್ನ ಮೇಲೆ ವಿಶ್ವಾಸ ಇದೆ. ನಮ್ಮ ಮಕ್ಕಳು ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಲಿದ್ದೇವೆ. ನಿಮ್ಮೆಲ್ಲ ಅನುಮತಿ ಕೊಡ್ತೇನೆ. ಮುಂದಿನ ನನ್ನ ಈ ಸ್ಥಾನವನ್ನು ಇವತ್ತೇನು ತೆರವು ಮಾಡಬೇಕಾಗಿದೆ. ನಿಮ್ಮ ಸ್ಥಾನ ಅದು, ನನ್ನ ಸ್ಥಾನ ಅಲ್ಲ. ಈ ಚನ್ನಪಟ್ಟಣದ ಕ್ಷೇತ್ರ ನಿಮ್ಮ ಕ್ಷೇತ್ರ ಅದು. ನಾನು ನಿಮ್ಮ ಧ್ವನಿಯಾಗಿದ್ದೆ ಅಷ್ಟೆ. ಈ ಕ್ಷೇತ್ರವನ್ನು ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಜವಾಬ್ದಾರಿನೂ ಇದೆ. ಈ ಕ್ಷೇತ್ರ ಉಳಿಸ್ಕೋಬೇಕು. ಮತ್ತೆ ನೀವೇನಾದರೂ ಅಲ್ಲಿಂದ ಏನಾದರೂ ಈಗೇನೋ ಕೈ ಹಾಕಿದ್ದಾರಲ್ಲ, ಈಗ ಚನ್ನಪಟ್ಟಣಕ್ಕೆ ಬೋರ್ಡ್ ಹಾಕೊಂಡಲ್ಲೆಲ್ಲ ನೋಡಿದ್ರೆ ಯಾವುದೋ ದೊಡ್ಡ ಬರಬೇಕಾದ್ರೆ ಒಂದು ದೊಡ್ಡ ಏನಂತೂ ಬೋರ್ಡ್ ಹಾಕೊಂಡವ್ರೆ, ಯೂನಿಯನ್ ಬೋರ್ಡ್. ಅಣ್ಣ ತಮ್ಮಂದ್ರೆ ಇಬ್ಬರು ಎಚ್ಚರಿಕೆಯಿಂದ ಇರಿ ದಯವಿಟ್ಟು. ನೀವು ಕೈ ಜೋಡಿಸಿ ಮನವಿ ಮಾಡ್ತೀನಿ ವೇದಿಕೆ ಮುಖಾಂತರ. ಆಮೇಲೆ ಕಷ್ಟಕ್ಕೆ ನೀವೇ ಒಳಗಾಕೋದು, ಕಷ್ಟಕ್ಕೆ ಒಳಗಾಗೋದು ನೀವೇ. ಅವ್ರ ನಡವಳಿಕೆ ಮಾತಾಡೋದೆಲ್ಲ ನೋಡಿದಿರಿ. ನಾನು 3 ಮತ್ತೆ ಬರ್ತೀನಿ. ಸ್ವಲ್ಪ ಒಂದು 15 ದಿವಸ ನನಗೆ ಕೇಂದ್ರದಲ್ಲಿ ಜವಾಬ್ದಾರಿಯನ್ನು ಕೊಟ್ಟವ್ರೆ. ಅದನ್ನು ಸ್ವಲ್ಪ ತಿಳ್ಕೋಬೇಕು ನಾನು ಕೆಲಸ ಮಾಡಲಿಕ್ಕೆ. ಒಂದು 15 ದಿವಸದ ನಂತರ ಚನ್ನಪಟ್ಟಣದ ಎಲ್ಲ ಹಳ್ಳಿಗಳಿಗೆ ಒಂದು ವಿಸಿಟ್ ಕೊಡ್ತೀನಿ. ನಾನೇ ಬರ್ತೀನಿ ಪ್ರತಿ ಊರಿಗೆ. ಒಂದು 15 ದಿವಸ ಟೈಮ್ ಕೊಡಿ.